50% ಬೈಕ್ ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಇದ್ರೆ ಇನ್ನ 50% ಅದರ್ ಸ್ಟೇಟ್ ಇದೆ. ಇದೆಲ್ಲ ಬೈಕ್ ಯೆಲ್ಲೋ ಬೋರ್ಡ್ ಗೆ ಕನ್ವರ್ಟ್ ಮಾಡಕ್ ಆಗುತ್ತಾ ಕರ್ನಾಟಕದಲ್ಲಿ? ಇವಾಗ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸ್ ಇಲ್ಲಿ ಅರ್ನಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ. ಯೆಲ್ಲೋ ಬೋರ್ಡ್ ಕನ್ವರ್ಟ್ ಆದ್ರೆ 2 ರಿಂದ 3 ಸಾವಿರ ಅರ್ನ್ ಮಾಡಕ್ ಆಗುತ್ತಾ? ಇವತ್ತು ಪಾರ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಮಾಡೋರು ತುಂಬಾ ಜನ ಇದ್ದಾರೆ. ರಾಯಲ್ ಎನ್ಫೀಲ್ಡ್, ಅವೆಂಜರ್, ಅಪಾಚಿ, ಹಿಮಾಲಯ ಈ ತರ ಗಾಡಿಲೆಲ್ಲ ಮಾಡ್ತಾರೆ. ಇವರೆಲ್ಲ ಇನ್ ಮುಂದೆ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಮಾಡಕ್ ಆಗುತ್ತಾ? ಇನ್ನು ಮುಂದೆ ಬೈಕ್ ಟ್ಯಾಕ್ಸ್ಗೆ ಬ್ಯಾಡ್ ಪರ್ಫಾರ್ಮೆನ್ಸ್, ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಯಾವ್ದು ಲೆಕ್ಕ ಬರಲ್ಲ. ಎಲ್ಲಾರ್ಗು ಸಿಕ್ಕಾಬಟ್ಟೆ ಆರ್ಡರ್, ಸಿಕ್ಕಾಬಟ್ಟೆ ಅರ್ನಿಂಗ್ಸ್, ಮಸ್ತ್ ಮಜಾ ಮಾಡಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ತುಂಬಾ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇವಾಗ ಅಂದ್ಕೊಂತಾ ಇದಾರೆ, ಯೆಲ್ಲೋ ಬೋರ್ಡ್ ಎಷ್ಟು ಬೇಗ ಬಂದ್ಬಿಡುತ್ತಪ್ಪ, ಆದಷ್ಟು ಬೇಗ ಬಂದ್ರೆ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದಲ್ವಾ. ಅದು ತುಂಬಾ ಜನ ಥಿಂಕ್ ಮಾಡ್ತಾ ಇರ್ತಾರೆ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಯೆಲ್ಲೋ ಬೋರ್ಡ್ ಬಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಎಷ್ಟೆಲ್ಲ ಲಾಭ ಇದೆ, ಎಷ್ಟು ನಷ್ಟ ಆಗುತ್ತೆ, ಬೈಕ್ ಟ್ಯಾಕ್ಸಿ ಮಾಡಕ್ ಆಗುತ್ತಾ ಇಲ್ವೋ ಅನ್ನೋ ತುಂಬಾ ಚೆನ್ನಾಗಿ ಕೂಡ ಗೊತ್ತಿಲ್ಲ. ಬನ್ನಿ ಸಹಿತ ಇದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಮಾಹಿತಿನ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ ಆಗ್ಬೋದು, ನಮ್ಮ ರಾಪಿಡೋ, ಬೈಕ್ ಟ್ಯಾಕ್ಸಿ, ಓಲಾ, ಊಬರ್ ಎಲ್ಲರಿಗೂ ನಾವು ಎವ್ರಿ ಡೇ ಏನೋ ಒಂದು ಹೊಸ ವಿಷಯ ತಿಳಿಸ್ಕೊಡ್ತಾನೆ ಇರ್ತೀವಿ, ಹಾಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಬನ್ನಿ ಸಹಿತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಯೆಲ್ಲೋ ಬೋರ್ಡ್ ನಮ್ಮ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ವಹಿಸ್ಬಿಟ್ಟಿದೆ ಪಾಲಿಸಿ ಕೊಡಬೇಕಂತ. ಆಲ್ರೆಡಿ ಆ ಹೈಕೋರ್ಟ್ ಕೂಡ ಹೇಳಿದೆ, ವೈಟ್ ಬೋರ್ಡ್ ಅಲ್ಲಿ ಅದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ. ಇದು ವೈಟ್ ಬೋರ್ಡ್ಗೆ ಪರ್ಮಿಷನ್ ಇಲ್ಲ, ಯೆಲ್ಲೋ ಬೋರ್ಡ್ ಅಲ್ಲೇನೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂತ. ಬಟ್ ಪ್ರೆಸೆಂಟ್ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದೆ ವೈಟ್ ಬೋರ್ಡ್ ಅಲ್ಲಿ. ಬಿಕಾಸ್ ಇದಕ್ಕೆಲ್ಲ ಕಾರಣ ಯೆಲ್ಲೋ ಬೋರ್ಡ್ ಬರೋವರೆಗೂ ಮಾಡಲೇಬೇಕು, ಸ್ಟಾಪ್ ಮಾಡಕ್ ಆಗಲ್ಲ. ಬಟ್ ಶೀಘ್ರದಲ್ಲೇ ಯೆಲ್ಲೋ ಬೋರ್ಡ್ ಆದಷ್ಟು ಬೇಗ ಬಂದೇ ಬರುತ್ತೆ. ಬಟ್ ಇದನ್ನ ಕಂಪ್ನಿ ಮಾಡಿಸ್ಕೊಡ್ತಾರೋ ಇಲ್ಲ ನಾವೇ ಮಾಡಿಸ್ಕೋಬೇಕು, ಇಲ್ಲ ಗೌರ್ಮೆಂಟ್ ಇಂದ ಏನಾದ್ರು ಮಾಡಿಸ್ಕೊಡ್ತಾರೋ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂದ್ರೆ ಯೆಲ್ಲೋ ಬೋರ್ಡೇ ಕಂಪಲ್ಸರಿ ಬೇಕೇ ಬೇಕು. ಯೆಲ್ಲೋ ಬೋರ್ಡ್ ಬಂದ್ರೆ ಡ್ಯೂಟಿ ಮಾಡಕ್ ಆಗತ್ತಾ ಮುಂದಕ್ಕೆ? ಖಂಡಿತ ಡ್ಯೂಟಿ ಮಾಡ್ಬೋದಿಲ್ಲ ಅಂತ ಹೇಳ್ತಾರಲ್ಲ, ಒಳ್ಳೆ ಆರ್ಡರ್ ಬರುತ್ತೆ. ಬಟ್ ಇವಾಗ ಇರ್ತಕ್ಕಂಥ ಸಂಖ್ಯೆ ಏನಿದೆಯಲ್ಲ, ಇಷ್ಟು ಜನ ಮುಂದಕ್ಕೆ ಬೈಕ್ ಟ್ಯಾಕ್ಸಿ ಮಾಡಕ್ ಆಗಲ್ಲ. ಏನಿದೆ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಅಷ್ಟು ಮಾತ್ರನೇ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗುತ್ತೆ. ಅದರ್ವೈಸ್ ಬೇರೆ ಯಾವುದೇ ಸ್ಟೇಟು, ಅದರ್ ಸ್ಟೇಟ್ ಇದೆವಲ್ಲ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ, ಬಿಹಾರ್, ತುಂಬಾ ಜನ ಹೊರಗಡೆಯಿಂದ ಗಾಡಿ ತಗೊಂಬಂದು ಇಲ್ಲಿ ಓಡಿಸ್ತಾರಲ್ಲ ಕರ್ನಾಟಕದಲ್ಲಿ, ಇಂಥ ಗಾಡಿಗಳು ಇನ್ನು ಮುಂದೆ ಕಂಪ್ಲೀಟ್ ಸ್ಟಾಪ್ ಆಗ್ತವೆ. ಯಾಕೆಂದ್ರೆ ಅವ್ರಿಗೆ ಯೆಲ್ಲೋ ಬೋರ್ಡ್ ರಿಜಿಸ್ಟರ್ ಆಗಲ್ಲ ನಮ್ಮ ಕರ್ನಾಟಕದಲ್ಲಿ. ಹಂಗಾಗಿ ಇನ್ಮೇಲೆ ಅವರು ಬೈಕ್ ಟ್ಯಾಕ್ಸಿ ಮಾಡಕ್ ಆಗೋದೇ ಇಲ್ಲ ಬಿಲ್ಕುಲ್. ಇದು ಬಿಟ್ರೆ ಇನ್ನು ಬೇರೆ ಏನಾರು ಅವರು ಫುಡ್ ಡೆಲಿವರಿ, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್ ಈ ತರ ಬೋಟರು, ಅಂಕಲ್ ಡೆಲಿವರಿ ಇವು ಮಾಡ್ಕೋಬಹುದು. ಬಟ್ ಬೈಕ್ ಟ್ಯಾಕ್ಸಿ ಅಂತೂ ಇನ್ನು ಬೇರೆ ಸ್ಟೇಟರ್ ಯಾರು ಆಗಲ್ಲ. ಓನ್ಲಿ ಕರ್ನಾಟಕದವರು, ನಮ್ಮ ಕನ್ನಡದವರು, ಇಲ್ಲೇ ಹುಟ್ಟಿ ಬೆಳೆದಿರೋರು ನಮ್ಮ ಕನ್ನಡದವರು ಮಾತ್ರ ಇನ್ನು ಬೈಕ್ ಟ್ಯಾಕ್ಸಿ ಮಾಡಬೇಕಾಗತ್ತೆ. ಇದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಹಂಗಾಗಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಈಗ 50% ಜನ ಬೈಕ್ ಟ್ಯಾಕ್ಸಿ ನಮ್ಮ ಕನ್ನಡದವ್ರು ಇದ್ರೆ, ಇನ್ನ 50% ಜನ ಹೊರಗಿನಿಂದ ಬಂದು ಮಾಡ್ತಾ ಇದ್ದಾರೆ. ಇದನ್ನೇನಾಗುತ್ತೆ, ಆರ್ಡರ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. 50% ಜನ ಕೆಲಸ ಬಿಟ್ಟಾಗ ಏನಾಗುತ್ತೆ, ಇನ್ನ ಫುಲ್ ಆರ್ಡರ್ ಇರ್ತಕ್ಕಂಥ ಏನು ಡೆಲಿವರಿ ರೈಡರ್ಸ್ಗಳಿಗೆ ಫುಲ್ ಹೆವಿ ಆರ್ಡರ್ 24x7 ಬ್ಯಾಕ್ ಟು ಬ್ಯಾಕ್ ಆರ್ಡರ್ ನಮಗೆ ಬರ್ಕೊಡ್ತಾ ಇರ್ತಾನೆ. ನೀವೇನು ಇವಾಗ ಟಾರ್ಗೆಟ್ ಮಾಡ್ತಿರಲ್ಲ 1,000, 2,000, 1 to ಡಬಲ್ ಅರ್ನ್ ಮಾಡ್ಬೋದು ಇನ್ನು ಮುಂದಕ್ಕೆ ಯೆಲ್ಲೋ ಬೋರ್ಡ್ ಬಂದ್ಮೇಲೆ. 100% ಇದು ಹಾಗೆ ಆಗುತ್ತೆ. ಯಾಕೆಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಟಿಪ್ಸ್ ಕೂಡ ಜಾಸ್ತಿ ಆಡ್ ಆಗುತ್ತೆ. ರೈಡರ್ ಸಿಕ್ಕಲ್ಲ, ತುಂಬಾ ಬುಕ್ಕಿಂಗ್ ಆಗ್ತಾ ಇರುತ್ತೆ, ರೈಡರ್ ಸಿಕ್ಕಲ್ಲ. ಬೆಳಿಗ್ಗೆ ಪೀಕ್ ಅವರಲ್ಲಿ ಆಟೋನು ಸಿಕ್ಕಲ್ಲ, ಕ್ಯಾಬು ಸಿಕ್ಕಲ್ಲ, ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಅವಾಗ ಆರ್ಡರ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಟಿಪ್ಸ್ 1 to ಡಬಲ್ ಟಿಪ್ಸ್ ಆಗ್ತಾ ಇರ್ತಾರೆ. ಒಳ್ಳೆ ಅರ್ನ ಮಾಡ್ಕೋಬಹುದು. ಇನ್ನು ತುಂಬಾ ಜನ ನೋಡಿ, ಈಗ ಬೇರೆ ಡೆಲಿವರಿ ಮಾಡ್ತಾ ಇರಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, ಫುಡ್ ಡೆಲಿವರಿ ಎಲ್ಲ ಕೂಡ ಕನ್ನಡದವರು ಬೈಕ್ ಟ್ಯಾಕ್ಸ್ಗೆ ಜಂಪ್ ಆಗ್ತಾರೆ ಇನ್ನು ಫುಲ್ ಟೈಮ್ ಮಾಡಕ್ಕೆ. ಪರವಾಗಿಲ್ಲ, ಎಲ್ಲ ಬಡ್ಡಿಗೆ ಅದೆಷ್ಟಾಗುತ್ತೆ ಖರ್ಚಾಗುತ್ತೆ ಮಾಡಿಸ್ಕೊಂಬಣ, ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಒಳ್ಳೆ ಸಂಪಾದನೆ ಇದೆ ಅಂತವ 100% ಇದಕ್ಕೆ ಬಂದೇ ಬರ್ತಾರೆ. ಬೇರೆ ಸ್ಟೇಟರೆಲ್ಲ ಕೆಲಸ ಬಿಟ್ಟು ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇದೆ. ಇದು ಒಂದು ಮೇನ್ ಪ್ಲಸ್ ಪಾಯಿಂಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇನ್ನ ಪಾರ್ಟ್ ಟೈಮ್ ಅವರು ಅಷ್ಟೇನೆ ಆಲ್ಮೋಸ್ಟ್ ಯಾರು ಮಾಡಲ್ಲ ಅನ್ಕೊಂತೀವಿ. ಯಾಕಂದ್ರೆ ಪಾರ್ಟ್ ಟೈಮ್ ಮಾಡೋರೆಲ್ಲ ಎಲ್ಲ ಬೋರ್ಡ್ ಕನ್ವರ್ಟ್ ಮಾಡಿಸ್ಕೊಳಕ್ ಆಗಲ್ಲ. ಪರ್ಸನಲ್ ವೆಹಿಕಲ್ ಅವ್ರು ಇಲ್ಲೆಲ್ಲ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಟ್ರಿಪ್ ಹೋಗ್ತಾ ಇರ್ತಾರೆ. ತುಂಬಾ ಜನ ನೋಡ್ತಾ ಇರ್ಬೇಕು, ಇವಾಗ ರಾಯಲ್ ಎನ್ಫೀಲ್ಡ್, ಅಪಾಚಿ, ದೊಡ್ಡ ದೊಡ್ಡ ಹಿಮಾಲಯ ಈ ತರ ಗಾಡಿಗಳಿಗೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಅವೆಂಜರ್ ಅವರೆಲ್ಲ ಏನೋ ಪಾರ್ಟ್ ಟೈಮ್ ಮಾಡೋರು. ಒಂದ್ರಿಂದ ಒಂದ್ ಕಡೆ ಎಲ್ಲರೂ ಒಂದು ಫ್ರೆಂಡ್ಸ್ ಮನೆಗೋ ಇಲ್ಲ ಒಂದು ಕಂಪ್ನಿಗೆ ಹೋಗೋರು, ಇಲ್ಲೆಲ್ಲಾರು ಊರಿಗೆ ಹೋಗೋರು ಇರ್ತಾರೆ. ಗಾಡಿ ತಗೊಂಡು ಹೋಗೋರು ಇರ್ತಲ್ಲ, ಸಿಟಿಯಿಂದ ಹೊರಗಡೆ ಹೋಗ್ಬೇಕಂದ್ರೆ 40-50 ಕಿಲೋಮೀಟರ್ಗೂ ಇದೆ ಬೆಂಗಳೂರು. ಹಂಗಾಗಿ ಏನಾಗುತ್ತೆ ಅಂದ್ರೆ, ಸುಮ್ಮನೆ 40-50 ಕಿಲೋಮೀಟರ್ ಖಾಲಿ ಯಾಕೆ ಹೋಗೋಣ, ಯಾವ್ದಾರು ಒಂದು ಡ್ಯೂಟಿ ಆನ್ ಮಾಡೋಣ. ಅಟ್ಲೀಸ್ಟ್ ಇಲ್ಲಿಂದ ಆ ಕಡೆಗೆ ಹೋದ್ರೆ ಒಂದು 200-300 ರೂಪಾಯಿ ಬಿದ್ರೆ ಪೆಟ್ರೋಲ್ ಅಮೌಂಟ್ ಆಗ್ಬಿಡುತ್ತೆ, ಆರಾಮ ನಮ್ಮ ಊರಿಗೆ ಹೋಗ್ಬಿಡ್ಬೋದಲ್ವಾ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡೋರು ಬೈಕ್ ಟ್ಯಾಕ್ಸಿಲಿ ತುಂಬಾ ಜನ ಇದ್ದಾರೆ ಪಾರ್ಟ್ ಟೈಮ್ ಅವರು. ಇಂಥವ್ರು ಕೂಡ ಅಷ್ಟೇ ಗಾಡಿ ಕನ್ವರ್ಟ್ ಎಲ್ಲೋ ಬಡಿ ಕನ್ವರ್ಟ್ ಮಾಡಿಸ್ಕೊಳಕ್ ಆಗಲ್ಲ. ಅವರೆಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡಿರ್ತಾರೆ, ಅವ್ರ ಪರ್ಸನಲ್ ವೆಹಿಕಲ್ ಯೂಸ್ ಮಾಡ್ತಾ ಇರ್ತಾರೆ, ಪರ್ಸನಲ್ ಯೂಸ್ಗೆ. ಹಾಗಾಗಿ ಎಂತ ರಾಯಲ್ ಎನ್ಫೀಲ್ಡ್ ಇರ್ತಾವಲ್ಲ, ಅಪಾಚಿ, ಪಲ್ಸರ್ ಇಂಥ ದೊಡ್ಡ ಗಾಡಿಗಳೆಲ್ಲ ಅವರೆಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಳಲ್ಲ, ಅವ್ರ ಪರ್ಸನಲ್ ಯೂಸ್ಗೆ ಅಷ್ಟೇ ಇರೋದ. ಇವರು ಕೂಡ ಸ್ಟಾಪ್ ಆಗ್ತಾರೆ ಇನ್ ಮುಂದಕ್ಕೆ. ಏನ್ ಪಾರ್ಟ್ ಟೈಮಲ್ಲಿ ಸುಮ್ಮನೆ ಎಲ್ಲ ಒಂದ್ ಕಡೆ ಒಂದರಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ, ಇವತ್ತು ಬೆಂಗಳೂರಲ್ಲಿ ಯಾವ್ದೇ ಮೂಲಿಗೆ ಹೋಗ್ತೀನಿ, ಎಲ್ಲರೂ ಹೋಗ್ತೀನಿ 40-50 ಕಿಲೋಮೀಟರ್, ಮ್ಯಾಕ್ಸಿಮಮ್ 70 ಕಿಲೋಮೀಟರ್ ಆಗಿದೆ ಈ ಕಡೆಯಿಂದ ಆ ಕಡೆ ಬೆಂಗಳೂರು ಹೋಗ್ತೀನಿ ಅಂದ್ರೂ ಒಂದು 300-400 ರೂಪಾಯಿ ಆರ್ಡರ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಅವ್ರು ಹೋಗೋಷ್ಟೊತ್ತಿಗೆ, ಒಂದ್ ಸೈಡಿಂದ ಒಂದ್ ಸೈಡ್ಗೆ. ಹಂಗಾಗಿ ಇಂಥರೆಲ್ಲ ಸಂಖ್ಯೆ ಇನ್ನ ಕಮ್ಮಿ ಆಗುತ್ತೆ. ಇನ್ನು ಫುಲ್ ಟೈಮ್ ಏನ್ ಮಾಡ್ತಾರ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು, ಇದಕ್ಕೋಸ್ಕರ ಇದರಲ್ಲೇ ಜೀವನ ಕಟ್ಕೊಂಡು ಇದೇ ನಮ್ಮ
ಜೀವನದ ಆಧಾರ ಅಂತ ಇದಾರಲ್ಲ ಫುಲ್ ಟೈಮ್ ಮಾಡೋರು, ಎಷ್ಟು ಜನ ಇದ್ದಾರೆ ಮ್ಯಾಕ್ಸಿಮಮ್ 3 ಲಕ್ಷ ಜನದಲ್ಲಿ 1 ಲಕ್ಷ ಜನ ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಬೆಂಗಳೂರಲ್ಲಿ ಫುಲ್ ಟೈಮ್ ಮಾಡೋರು. ಇನ್ನು ಮಿಕ್ಕಿದ 2 ಲಕ್ಷ ಜನ ಪಾರ್ಟ್ ಟೈಮ್ ಮಾಡೋರು ಮತ್ತೆ ಬೇರೆ ಅದರ್ ಸ್ಟೇಟ್ ಅವರು ಇವರೇ ಇದ್ದಾರೆ ಹೊರತು ಬೆಂಗಳೂರಲ್ಲಿ ಕರ್ನಾಟಕದವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಫುಲ್ ಟೈಮ್ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ 1 ಲಕ್ಷ ಜನ ಅಷ್ಟೇ ಇರೋದು. 3 ಲಕ್ಷದಲ್ಲಿ 2 ಲಕ್ಷ ಜನ ಹೋದ್ರೆ 1 ಲಕ್ಷಕ್ಕೆ ಎಷ್ಟು ಆರ್ಡರ್ ಬರುತ್ತೆ ನೀವೇ ಥಿಂಕ್ ಮಾಡಿ. 24x7 ಹೇಳ್ತಲ್ವಾ, ಬ್ಯಾಕ್ ಟು ಬ್ಯಾಕ್ ಆರ್ಡರ್. ನೀವು ಯಾವ ಮೂಲೆಗಾರವಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇರ್ತವೆ. ಲಾಂಗ್ ಪಿಕಪ್ ಎತ್ತ ನೆಸೆಸಿಟಿನೆಲ್ಲ ನಿಯರೆಸ್ಟ್ ಪಿಕಪ್ಗಳನ್ನ ಆರ್ಡರ್ ತಗೊಂಡು ಮಾಡ್ತಾನೆ ಇರ್ಬೋದು. ಪ್ರೆಸೆಂಟ್ ಇವಾಗ ಆರ್ಡರ್ ಕೊಡ್ತಾ ಇಲ್ಲ, ಹುಡುಗರು ಜಾಸ್ತಿ ಇದ್ದಾರೆ. ಒಂದು 4-5 ಆರ್ಡರ್ ಸ್ಕಿಪ್ ಮಾಡಿದ್ರೆ ಅವ್ನು ಆರ್ಡರ್ ಕೊಡಲ್ಲ, ಸ್ಟಾಪ್ ಮಾಡ್ತಾನೆ. ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ರು ಆರ್ಡರ್ ಕೊಡಲ್ಲ, ಸ್ಟಾಪ್ ಮಾಡ್ತಾನೆ. ಮುಂದಕ್ಕೆ ಇವೆಲ್ಲ ನಡೆಯೋದೇ ಇಲ್ಲ. ಇನ್ನು ಕಂಪ್ನಿಗಳು ರಾಪಿಡೋ ಕಂಪ್ನಿಲಿ ಲಾಸ್ ಆಗೋದು ಅವನಿಗೇನೆ. ಆ ಬ್ಯಾಡ್ ಪರ್ಫಾರ್ಮೆನ್ಸ್ ಇರಲಿ, ಬೆಸ್ಟ್ ಆರ್ ಇರಲಿ, ಆವರೇಜ್ ಆರ್ ಇರಲಿ, ಆರ್ಡರ್ ಕೊಡ್ತಾ ಇರಬೇಕು. ಯಾಕಂದ್ರೆ ಆರ್ಡರ್ ಕೊಟ್ಟರೆ ರೈಡರ್ಗೆ ಮಾಡ್ತಾ ಇರ್ತಾನೆ, ಕೊಟ್ಟಿಲ್ಲ ಅಂದ್ರೆ ಅವ್ನು ಸ್ಟಾಪ್ ಮಾಡ್ಕೊಂಡು ಬೇರೆ ಡ್ಯೂಟಿ ಮಾಡ್ತಾನೆ. ಹಂಗಾಗಿ ಏನಾಗುತ್ತೆ, ರೈಡರ್ ಸಿಕ್ಕಲ್ಲ ಕಂಪ್ನಿಗೂ ಕೂಡ. ಅವ್ನು ಹೆಂಗಾರ ಡ್ಯೂಟಿ ಮಾಡ್ಕೊಂತ ಕೈ ಬಿಟ್ಬಿಡ್ತಾರೆ. ಇನ್ನು ರಾಪಿಡೋ ಕಂಪ್ನಿ, ಓಲಾ, ಊಬರ್ ಅವ್ನು ಹೆಂಗಂದ್ರೆ ಅವನು ಮಿಸ್ಬಿಹೇವ್ ಈ ಥರ ಎಲ್ಲ ಅಲ್ಲ. ಅವ್ನು ಬೇಕಾದ ಆರ್ಡರ್ ಎತ್ಕೊಳ್ಳಿ, ಬೇಡಾದ್ರೆ ಬಿಡ್ಲಿ, ಅವ್ನಿಗೆ ಯಾಕಡೆಗೆ ಬೇಕು ಆ ಕಡೆ ಹೋಗೋ ಥರ ಆರ್ಡರ್ ಎತ್ಕೊಳ್ತಾರಲ್ಲ, ಮುಂಚೆ ಮಾಡ್ತಾರಲ್ಲ ಆ ಥರ. ಅವ್ನಿಗೆ ಬೇಕಾಗಿರೋ ಆರ್ಡರ್ ಸೆಲೆಕ್ಷನ್ ಆರ್ಡರ್ ಬರುತ್ತೆ ಮುಂದಕ್ಕಿನ್ನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಇದು 100% ನೋಡಿ. ಇನ್ನು ಬೇರೆ ಎಲ್ಲ ಡೆಲಿವರಿ ಜಾಬರ್ಸ್ ಫುಲ್ ಟೈಮ್ ಮಾಡೋರು ಬಿಟ್ಟು ರಾಪಿಡೋಗೆ ಎಂಟ್ರಿ ಆಗ್ತಾರೆ, ಎಲ್ಲೋ ಒಬ್ಬಟ್ಟು ಕನ್ವರ್ಟ್ ಮಾಡಿಸ್ಕೊಂಡು. ಇದು ಒಂದು ಒಳ್ಳೆ ಲಾಭ ನಮ್ಮ ಕರ್ನಾಟಕದ ರೈಡರ್ಸ್ಗೆ. ಇನ್ನು ನಷ್ಟ ಅಂದರೆ ಹೇಳಿದ್ನಲ್ವಾ, ಬೇರೆ ಸ್ಟೇಟರ್ಗೆ, ಪಾರ್ಟ್ ಟೈಮ್ ಮಾಡೋರಿಗೆ, ಇವರಿಗೆಲ್ಲ ತುಂಬ ನಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರು ಕನ್ವರ್ಟ್ ಮಾಡಿಸ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇನ್ನು ಬೇರೆ ಡೆಲಿವರಿ ಮಾಡ್ತಾನೆ ಅಂದರೆ ಮಾಡೋಕ್ಕಾಗಲ್ಲ. ಫುಡ್ ಡೆಲಿವರಿ ಅವು ಎಲ್ಲ ಅವರೆಲ್ಲ ಮಾಡಲ್ಲ. ಅಫಿಷಿಯಲ್ಸ್ಗಳು ತುಂಬ ಜನ ಸಾಫ್ಟ್ವೇರ್ ಕಂಪ್ನಿಯರು ಇರ್ತಾರೆ. ಅಲ್ಲಿ ಇಲ್ಲಿ ಕಂಪ್ನಿಗೆ ಹೋಗಿ ಬರೋರು, ಪರ್ಸ್ನಲ್ ಯೂಸ್ ಮಾಡೋರೆಲ್ಲ ಅವರೆಲ್ಲ ಹೋಗಿ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ಕೊಂಡು ಫುಡ್ ತಗೊಂಡು ಇನ್ನು ಅಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ಕೊಡೋಕ್ಕಾಗತ್ತಾ? ಅವರೆಲ್ಲ ಆ ಥರ ಎಲ್ಲ ಕೊಡೋದು ಇಲ್ಲ, ಮಾಡೋದು ಇಲ್ಲ. ಬೈಕ್ ಟ್ಯಾಕ್ಸಿ ಏನಪ್ಪ ಅಂದ್ರೆ ಎಲ್ಲೋ ಒಂದು ಅಪಾರ್ಟ್ಮೆಂಟ್ ಗೇಟ್ ಹತ್ರ ಹೋಗೋದು, ಸುಮ್ಮನೆ ನಿಂತ್ಕೊಳ್ಳೋದು, ಕಸ್ಟಮರ್ ಬರೋರು OTP ತಗೊಂಡು ಕುಂಡಿಸ್ಕೊಂಡು ತಗೊಂಡಾಗ ಲೊಕೇಶನ್ ರೋಡಲ್ಲಿ ಇಳಿಸ್ಬಿಟ್ಟು ಹೋಗ್ತಾ ಇದ್ರು. ಇದೊಂಥರ ಸ್ಟ್ಯಾಂಡರ್ಡ್ ಜೀವನ ನಡೀತಾ ಇತ್ತು. ಬಟ್ ಇನ್ನು ಫುಡ್ ಡೆಲಿವರಿ ಬೇರೆಯವ್ರು ಯಾರು ಹೋಗಿ ಮಾಡೋಕ್ಕಾಗಲ್ಲ. ಫುಡ್ ಡೆಲಿವರಿ ಏನು ಮಾಡ್ತಿದ್ದಾರೆ ಅವರೇ ಮಾಡಬೇಕು. ಅದರಲ್ಲಿ ತುಂಬ ಜನ ಕೆಲಸ ಬಿಡ್ತಾರೆ. ಇನ್ನು ಫುಡ್ ಡೆಲಿವರಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮುಂದಕ್ಕೆ. ಅದರಲ್ಲಿ ಕೂಡ ಅಮೌಂಟ್ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಈಗೇನು ಫುಡ್ ಡೆಲಿವರಿ ಸ್ವಲ್ಪ ನಕರ ಮಾಡ್ತಾ ಇದ್ದಾರೆ ತುಂಬ ಕಂಪ್ನಿಗಳು, ಹೆಸರು ಹೇಳಲ್ಲ. ರೈಡರ್ಸ್ಗಳು ಹೊಟ್ಟೆ ಮೇಲೆ ಹೊಡಿತಾ ಇರೋದು, ಇನ್ಸೆಂಟಿವ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ, ಅರ್ನಿಂಗ್ಸ್ ಆಗ್ತಾ ಇಲ್ಲ, ಟಾರ್ಗೆಟ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ, ತುಂಬ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ಸ್ ಬರ್ತಾ ಇದೆ. ಇದೆಲ್ಲ ಅದರಲ್ಲೂ ಕೂಡ ನಡೆಯಲ್ಲ. ಇನ್ಮೇಲೆ ಅವನು ಕೂಡ ಏನು ಕಸ್ಟಮರ್ ತಗೊಂತ ಡೆಲಿವರಿ ಚಾರ್ಜ್ ಅದನ್ನೇ ಕೊಡಬೇಕಾಗುತ್ತೆ, ಅದರಲ್ಲೂ ತಿಂತಾ ಇದ್ದಾನೆ. ಇನ್ನು ಮುಂದಕ್ಕೆ ರಾಪಿಡೋ ಬೈಕ್ ಟ್ಯಾಕ್ಸ್ಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡು. ರಾಪಿಡೋ, ಓಲಾ, ಊಬರ್ಗೆ, ಬೈಕ್ ಟ್ಯಾಕ್ಸ್ಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಆಗುತ್ತೆ. ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಕಮ್ಮಿ ಅಂದ್ರೆ ನೀವು 3,000 ಒಳಗಡೆ ಯಾವತ್ತೂ ಅರ್ನಿಂಗ್ಸ್ ಆಗಲ್ಲ. 100% ಆಗುತ್ತೆ ಇದು ಮುಂದಕ್ಕೆ ಎಲ್ಲೋ ಬೋರ್ಡ್ ಬಂದಮೇಲೆ. ಏನಪ್ಪ ಅಂದ್ರೆ ಎಲ್ಲೋ ಬೋರ್ಡ್ ಮಾಡಬೇಕು ಅಂದರೆ ಸ್ವಲ್ಪ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿರಬೇಕು. ಇದು ಒಂದು ಮೇನ್ ಹೇಳ್ತೀನಿ. ಈಗ ಎಲ್ಲೋ ಬೋರ್ಡ್ ಮಾಡಿಸ್ತೀವಿ ಅಂದರೆ ತುಂಬ ಜನ ಹುಡುಗರು ಮಾಡ್ತಾ ಇದಾರಲ್ವಾ, ಸ್ವಂತ ನಿಮ್ಮದೇ ವೆಹಿಕಲ್ ಇರಬೇಕು, ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರಬೇಕು. ಈಗ ನಿಮ್ಮ ಅಪ್ಪ ಅಮ್ಮಂದು, ನಿಮ್ಮ ಅಣ್ಣ ತಮ್ಮಂದು ಯಾವುದೋ ಒಂದು ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟರ್ ಆಗಿರುತ್ತೆ, ಆ ಗಾಡಿ ತಗೊಂಡು ನೀವು ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿಸ್ಕೊಂಡು ಮಾಡೋಕ್ಕಾಗಲ್ಲ. ಯಾಕೆ ನೀವು ಬೈಕ್ ಟ್ಯಾಕ್ಸ್ಗೆ ಯಾವ ಒಂದು ಬೈಕ್ ರಿಜಿಸ್ಟ್ರೇಷನ್ ಮಾಡಿದ್ರು ಅದೇ ಬೈಕ್ ಇರಬೇಕು. ಅದಕ್ಕೆ ನಾನು ಆದಷ್ಟು ಬೇಗ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಬೈಕ್ ಚೇಂಜ್ ಮಾಡಿದರೆ ಈಗಲೇ ಹೋಗಿ ಕಂಪ್ನಿಗೆ, ರಾಪಿಡೋ ಕಂಪ್ನಿಗೆ ನಿಮ್ಮ ಬೈಕ್ನ ಅಪ್ಡೇಟ್ ಮಾಡಿಸಿ ನಂಬರು. ಏನು ಎಲ್ಲೋ ಬೋರ್ಡ್ ಬಂದಾಗ ಆಮೇಲೆ ನೀವೆಲ್ಲ ಮಾಡಿಸ್ಕೊಂಡು ಮಾಡ್ಬೇಕಂದ್ರೆ ಆಗಲ್ಲ, ರಿಸ್ಕ್ ಆಗ್ಬಿಡುತ್ತೆ. ನೀವು ಯಾವ ಬೈಕ್ ಪ್ರೆಸೆಂಟ್ ಓಡ್ತಾ ಇದ್ದೀರಾ ಆ ಬೈಕ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಎಲ್ಲೋ ಬೋರ್ಡ್ಗೆ. ಎಲ್ಲೋ ಬೋರ್ಡ್ ಆಪ್ಷನ್ ಏನು ಬರುತ್ತೆ, ರೂಲ್ಸ್ ಮಾಡಿಸ್ಕೋಬೇಕು, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದಾಗ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ ಮಾಡಿಸ್ಕೊಂಡ್ಬಿಡ್ಬೋದು. ಆಮೇಲೆ ನೀವು ಎಲ್ಲೋ ಬೋರ್ಡ್ ಕೊಟ್ಟಾಗ ಏನಾಗುತ್ತೆ, ವೈಟ್ ಬೋರ್ಡಲ್ಲಿ ಮಾಡೋಕ್ಕಾಗಲ್ಲ, ಟೈಮ್ ಗೌರ್ಮೆಂಟು ಕ್ಯಾನ್ಸಲ್ ಮಾಡಿಬಿಡುತ್ತೆ. ಇನ್ನು ಮುಂದಕ್ಕೆ ಯಾವುದೋ ವೈಟ್ ಬೋರ್ಡ್ ಮಾಡೋಂಗಿಲ್ಲ, ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಒಂದು ಸ್ಟ್ರಿಕ್ಟಾಗಿ ಆರ್ಡರ್ ಬಂತು ಅಂದಾಗ ನೀವಿನ್ನು ವೈಟ್ ಬೋರ್ಡ್ ಸ್ಟಾಪ್ ಮಾಡಬೇಕಾಗುತ್ತೆ, ಇಮಿಡಿಯೇಟ್ ಎಲ್ಲೋ ಬೋರ್ಡ್ ಮಾಡಿಸ್ಕೋಬೇಕು. ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಾಗ ಒಂದಿಷ್ಟು ಟೈಮ್ ಕೊಡುತ್ತೆ, ಇಷ್ಟು 1 ವಾರನೋ ಇಲ್ಲ 15 ದಿವಸನೋ ಇಲ್ಲ 1 ತಿಂಗಳು, ಈ ಥರ ಒಂದು ಟೈಮ್ ಕೊಡುತ್ತೆ. ಇಷ್ಟರೊಳಗೆ ನೀವು ನಿಮ್ಮ ಬೈಕ್ನ ಕನ್ವರ್ಟ್ ಮಾಡಿಸ್ಕೊಂಡು ಮಾಡ್ಕೊಳ್ಳಿ ಅಂತವೆ. ಆ ಡೇಟ್ ಮುಗಿದ್ಮೇಲೆ ನೀವೇನಾದ್ರು ಮತ್ತೆ ವೈಟ್ ಬೋರ್ಡ್ ಆಗಿ ಮಾಡ್ತಾ ಇದ್ರೆ 100% RTO ಇಂದ ನಿಮ್ಮ ಬೈಕ್ ಕಂಪ್ಲೀಟ್ ಸೀಸ್ ಆಗುತ್ತೆ. ಯಾಕೆಂದ್ರೆ ಗೊತ್ತಾಗ್ಬಿಡುತ್ತೆ RTOದವರಿಗೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರೋ, ನೀವು ಏನೇ ಫುಡ್ ಡೆಲಿವರಿ ಮಾಡ್ತಿದ್ದೀರೋ, ಏನೇ ಇದ್ರೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಫುಲ್ ಹೆಲ್ಮೆಟ್ ತಕೊಂಡು ಹೋಗ್ತಾ ಇರ್ತೀರಾ, ಕಸ್ಟಮರ್ಗೆ ಯಾವುದೋ ಒಂದು ಕ್ಯಾಪ್ ಹೆಲ್ಮೆಟ್ ಕೊಟ್ಟಿರ್ತಾರೆ, ಕಸ್ಟಮರ್ ಸ್ಟ್ಯಾಂಡರ್ಡ್ ಆಗಿ ಬಂದಿರ್ತಾರೆ. ಕೆಲವು ಬೈಕ್ ಟ್ಯಾಕ್ಸಿ ರೈಡರ್ ಸಿಂಪಲ್ ಆಗಿ ಏನು ಮನೆಯಿಂದ ಬೆಳಗ್ಗೆ ಎದ್ದರೆ ನೈಟ್ ಪ್ಯಾಂಟಲ್ಲಿ ಹಂಗೆ ಬಂದ್ಬಿಡ್ತಾರೆ, ಟಿ ಶರ್ಟಲ್ಲಿ. ಹಿಂಗೇನಾಗುತ್ತೆ, ಲೊಕೇಶನ್ ಬೇರೆ ಹಾಕೊಂಡು ಹೋಗ್ತಾ ಇರ್ತಾರೆ, ಮೊಬೈಲ್ ಸ್ಟ್ಯಾಂಡ್ ಇರುತ್ತೆ. ಯಾವುದೇ ಒಬ್ಬ ಪಬ್ಲಿಕ್ ಪ್ಯಾಸೆಂಜರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, RTOದವ್ರಿಗೆ ಆಗಿರ್ಬೋದು, ನಿಮ್ಮನ್ನು ನೋಡಿದ ತಕ್ಷಣ ಇವನು ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಅಷ್ಟೇ 100% ಕಂಡಿಡ್ಬಿಡ್ತಾನೆ. ಆ ಥರ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಬೇಗ ನಿಮ್ಮ ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಚೇಂಜ್ ಮಾಡಿಸ್ಕೊಳ್ಳಿ. ಎಲ್ಲೋ ಬೋರ್ಡ್ಗೆ ಏನೊಂದು ಡೆಡ್ ಲೈನ್ ಅಂತ ಕೊಡ್ತಾರೆ, ಆ ಟೈಮ್ಗೆ ನೀವು ಆಟೋಮೆಟಿಕ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ಇನ್ನು ಮುಂದಕ್ಕೆ ಯಾವುದು ಟೆನ್ಷನ್ ಇರಲ್ಲ. ಸ್ವಲ್ಪ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎಲ್ಲೋ ಬೋರ್ಡ್ಗೆ, ಇಯರ್ಲಿ ಟ್ಯಾಕ್ಸ್ ಇರುತ್ತೆ. ಅದಕ್ಕಿಂತ ಬೇರೆ ಇನ್ನೊಂದು ರೂಲ್ಸ್ ಕೂಡ ಬರ್ತವೆ. ಯೂನಿಫಾರ್ಮ್ ಏನಾದ್ರು ಬಂದರೆ ಅದನ್ನು ಯೂಸ್ ಮಾಡಲೇಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸು. ನನ್ನ ಅನಿಸಿಕೆ 100% ಯೂನಿಫಾರ್ಮ್ ಅಂತೂ ಬರಲ್ಲ. ಮ್ಯಾಕ್ಸಿಮಮ್ ಇದು ಬಂದೇ ಬರುತ್ತೆ, ಏನೋ ಫುಲ್ ಹೆಲ್ಮೆಟ್ಟು, ಅದು ಒಂದು ಡೆಲಿವರಿ ಕಂಪ್ನಿದೇ ಆಗಿರಬೇಕು. ರಾಪಿಡೋ, ಓಲಾ, ಊಬರ್ ಏನಿದೆಯಲ್ಲ ಈ ಕಂಪ್ನಿದು ಸಿಂಬಲ್ ಇರಬೇಕು ಹೆಲ್ಮೆಟ್ಟಲ್ಲಿ.
ಇದೊಂದು ಬರುತ್ತೆ 100% ವಿತ್ ಪ್ಯಾಸೆಂಜರ್ ವಿತ್ ಡ್ರೈವರ್ಗೆ. ಬಟ್ ಫುಲ್ ಹೆಲ್ಮೆಟ್ ಸೇಫ್ಟಿ ಇರೋದೇ ಹಾಕ್ಬೇಕು. ಅದು ಬಿಟ್ಟರೆ ಯೆಲ್ಲೋ ಬೋರ್ಡ್ ಇವೆರಡು ಅಂತೂ 100% ಬರ್ತವೆ. ಇನ್ನು ಯೂನಿಫಾರ್ಮ್ ಇನ್ನು ಅದೆಲ್ಲ ಅಂತೂ ಗ್ಯಾರಂಟಿ ನನ್ನ ಅನಿಸಿಕೆ ಬರಲ್ಲ. ಯಾಕಂದ್ರೆ ಯೂನಿಫಾರ್ಮ್ ಅಂದ್ರೆ ಅದು ಅವ್ರ ಇಷ್ಟ, ಹಾಕ್ಬೋದು ಬಿಟ್ಟರೆ ಬಿಡ್ಬೋದು. ಹಂಗಾಗಿ ಯೂನಿಫಾರ್ಮ್ ಅಂತೂ ಬೈಕ್ ಟ್ಯಾಕ್ಸಿ ಬರ್ತಕ್ಕಂಥ ನೆಸೆಸಿಟಿ ಇಲ್ಲ. ಇದು ಬಿಟ್ಟರೆ ಇವೆರಡಂತೂ ಕಂಪಲ್ಸರಿ ರೂಲ್ಸ್ ಫಾಲೋ ಮಾಡಲೇಬೇಕಾಗತ್ತೆ ನೀವು. ಇದು ಮಾಡಿಲ್ಲ ಅಂದ್ರೆ ನೀವು ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಕಣ್ ತಪ್ಪಿಸ್ಕೊಂಡು ಇಲ್ಲೋ ಅಲ್ಲಿ ಇಲ್ಲಿ ಮಾಡ್ತೀನಿ ಅಂದ್ರೆ ನಾವು ಆಗಲ್ಲ. ಯಾವ್ದಾರು ಒಂದು ಜಾಗದಲ್ಲಿ ತಗ್ಲಾಕೊಂಡ್ಬಿಡ್ತೀರಾ. ನೀವು ಬೆಳಗಿನ ಸಂಜೆವರೆಗೂ ಎಷ್ಟು ಅಂತ ಕಣ್ ತಪ್ಪಿಸ್ಕೊಂಡು ಭಯ ಇದು ಮಾಡೋಕ್ಕಾಗತ್ತೆ? ಆಗಲ್ಲ. ಒಂದಲ್ಲ ಒಂದು ಜಾಗದಲ್ಲಿ ಸಿಕ್ಕಾಕೊಟ್ರೆ ಸುಮ್ಮನೆ ಅನ್ಯಾಯ ಆಗೋ, ನಿಮ್ಮ ಬೈಕ್ ಸೀಸ್ ಆಗುತ್ತೆ, ನಿಮ್ಮ DL ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಅತಿ ಹೆಚ್ಚು ಪೆನಾಲ್ಟಿ ಅಪ್ ಟು 10,000 ಪೆನಾಲ್ಟಿ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಂಗೆ ವೈಟ್ ಬೋರ್ಡಲ್ಲಿ ಡ್ಯೂಟಿ ಮಾಡಿದ್ರೆ. ಅದಕ್ಕೋಸ್ಕರ ಇವೆಲ್ಲ ಆಗಬಾರ್ದು ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಷ್ಟು ಬೈಕ್ ಟ್ಯಾಕ್ಸ್ಗೆ ಕನ್ವರ್ಟ್ ಮಾಡಿಸ್ಕೊಂಡ್ಬಿಡ್ರಿ. ಎಲ್ಲೋ ಬೋರ್ಡು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು, ಒಳ್ಳೆ ಸಂಪಾದನೆ ಮಾಡಿದ್ವಿ. ಮಾಡಿಸ್ಕೊಂತಕ್ಕಂಥ ಏನು ಕನ್ವರ್ಟ್ ಮಾಡ್ಕೊಂತಿರಲ್ಲ, ಅಮೌಂಟ್ ಇನ್ವೆಸ್ಟ್ ಮಾಡ್ತಿರಲ್ವಾ, ವಿತಿನ್ 1 ವೀಕಲ್ಲಿ ತೆಗಿಬೋದು ನನ್ನ ಪ್ರಕಾರ. ಮುಂದಕ್ಕೆ ಎಲ್ಲೋ ಬೋರ್ಡ್ ಬಂದಮೇಲೆ 1 ವಾರದಲ್ಲಿ ನೀವು ಅಮೌಂಟ್ ಅರ್ನ್ ಮಾಡ್ಬೋದು. ಹಂಗಾಗಿ ಜಾಸ್ತಿ ಏನು ಆಗಲ್ಲ ಬೈಕಿಗೆಲ್ಲ ಕನ್ವರ್ಟ್ ಮಾಡಿಸ್ಕೊಳಕ್ಕೆ. ದೊಡ್ಡ ದೊಡ್ಡ ಗಾಡಿಗಳಿಗೆ, ಕಾರ್ಗೆ ಅವಕ್ಕೆಲ್ಲ ಆಗುತ್ತೆ, ಆಟೋಗಳಿಗೆ. ಬಟ್ ಬೈಕಿಗೆಲ್ಲ ಅಷ್ಟಾಗಲ್ಲ. ಬಟ್ ಅದು ಎಷ್ಟಾಗುತ್ತೆ ಅಂತ ಕನ್ಫರ್ಮ್ ನಮಗೂ ಕೂಡ ಗೊತ್ತಿಲ್ಲ. ಅದು ಗೌರ್ಮೆಂಟಿಂದ ಅನೌನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಬೈಕ್ ಟ್ಯಾಕ್ಸ್ಗೆ ಬೈಕಿಗೆ ಎಲ್ಲೋ ಬೋರ್ಡ್ ಕನ್ವರ್ಟ್ ಬರ್ತಾ ಇರೋದ್ರಿಂದವ ಎಲ್ಲೂ ಗೊತ್ತಿಲ್ಲ. ಮೊನ್ನೆ ಯಾರೊಬ್ಬರು ಮೆಸೇಜ್ ಹಾಕಿದ್ರು, ಡೆಲ್ಲಿಲಿ 30,000 ಆಗ್ತಾ ಇದೆ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಸೋಕೆ ಅಂತ. ನನ್ನ ಅನಿಸಿಕೆ ಅಷ್ಟೇ, ಯಾವುದೇ ಕಾರಣಕ್ಕೂ ಆಗಲ್ಲ ಬೈಕ್ ಟ್ಯಾಕ್ಸ್ಗೆ. ಮ್ಯಾಕ್ಸಿಮಮ್ 10,000 ರಿಂದ 15,000 ಒಳಗಡೆನೆ, ಅದಕ್ಕೆ ಮೇಲೆ ಆಗಲ್ಲ. ಹಂಗಾಗಿ ಆದಷ್ಟು ಇವಾಗ್ಲಿಂದಾನೇ ಸ್ವಲ್ಪ ಮನಿ ಸೇವ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಟೈಮ್ 10,000 ರಿಂದ 15,000 ಅಡ್ಜಸ್ಟ್ ಮಾಡೋಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಡೆಲಿವರಿ ಬಾಯ್ಸ್ ಡೈಲಿ ವೇಸ್ ಪೇಮೆಂಟ್ ಬರ್ತಾರಿಂದ ಅದು ಇದು ಕಮಿಟ್ಮೆಂಟ್ ಇರ್ತವೆ, ಕ್ಲಿಯರ್ ಮಾಡಿ ಖಾಲಿ ಆಗ್ತಾನೆ ಇರುತ್ತೆ, ಅಕೌಂಟಲ್ಲಿ ಇರಲ್ಲ. ಆದಷ್ಟು ಬೇಗ ಇನ್ನೂ 1 ತಿಂಗಳೊಳಗಡೆ ಏನು ಬಂದರೂ ಬರ್ಬೋದು ಈ ರೂಲ್ಸ್. ಇವತ್ತಿಂದಾನೇ ಸ್ವಲ್ಪ ಮನಿ ಸೇವ್ ಮಾಡ್ಕೊಂಡು ಹೋದ್ರೆ ಒಂದೇ ಟೈಮ್ ನೀವು ಕಟ್ಟಕ್ಕಂತೂ ಆಗಲ್ಲ. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಹೋದ್ರೆ ಒಂದೇ ಸಲ ಬೈಕ್ ಡೆಲಿವರಿ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಆರಾಮಾಗಿ ನೀವು ಡ್ಯೂಟಿ ಮಾಡ್ಬೋದು. ಮುಂದಕ್ಕೆ ಯಾವುದೇ ಟೆನ್ಷನ್ ಇರಲ್ಲ. ನಿಮ್ಗೆ ಆಟೋದವ್ರು ಕೇಳ್ತಾರೆ ಅನ್ನಂಗಿಲ್ಲ, RTO ಹಿಡಿತಾರೆ, ಇವೆಲ್ಲ ಭಯನೇ ಇರಲ್ಲ. ಆಯ್ತಾ? ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ನೀವು ಯಾವುದೇ ಆಟೋ ಸ್ಟ್ಯಾಂಡರ್ಡಲ್ಲಾಗಲಿ, ಮೆಜೆಸ್ಟಿಕಲ್ಲಾಗಲಿ, ರೈಲ್ವೆ ಸ್ಟೇಷನಲ್ಲಾಗಲಿ ಡೈರೆಕ್ಟಾಗಿ ಕಸ್ಟಮರ್ ನಿಲ್ಲಿಸಿ OTP ಅಲ್ಲೇ ಹೋಗ ಕಸ್ಟಮರ್ ಪಿಕ್ ಮಾಡಿ OTP ತಗೊಳ್ಳಿ. ಯಾರು ನಿಮ್ಮನ್ನ ಕ್ವಶನ್ ಮಾಡಿ ಕೇಳೋಕ್ಕಾಗಲ್ಲ. ಯಾಕೆಂದ್ರೆ ಗೌರ್ಮೆಂಟಿಂದ ಏನು ಆರ್ಡರ್ ಪಾಸ್ ಆಗ್ಬಿಟ್ರೆ ಮುಗಿದೋಯ್ತು, ನೀವು ಆರಾಮಾಗಿ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಯಾಕೆಂದ್ರೆ ಲೀಗಲ್ ಆಗಿ ಹೋಗ್ಬಿಡುತ್ತೆ ಅವಾಗ. ನಿಮ್ಗೆ ಎಲ್ಲೋ ಬೋರ್ಡ್ ಅಂತ ಒಂದು ಬಂದ್ಬಿಟ್ರೆ ಬೈಕಿಗೆ, ಬೈಕ್ ಟ್ಯಾಕ್ಸಿ ಲೀಗಲ್. ಇದನ್ನು ಯಾರು ಕೂಡ ಕ್ಯಾನ್ಸಲ್ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ಯಾರು ಕ್ವಶನ್ ಮಾಡಿ ಕೇಳೋ ರೈಟ್ಸೇ ಇಲ್ಲ. ಅವ್ರ ಮನಸ್ಸಲ್ಲಿ 1000 ಬೈಕಬೋದು, ಇವ್ರು ಬಂದು ನಮ್ಮ ಹಾಳು ಮಾಡ್ಬಿಟ್ರು, ನಮ್ಮ ಜೀವನ ಹಾಳು ಮಾಡಿದ್ರು, ಹೊಟ್ಟೆ ಮೇಲೆ ಹೊಡಿತಿದೆ ಅಂತ ಮನಸ್ಸಲ್ಲಿ ಬೈಕಬೋದು. ಇಷ್ಟು ದಿವಸ ರೋಡಲ್ಲಿ ಇಟ್ಕೊಂಡು ನಿಮಗೆ ತೊಂದರೆ ಕೊಡ್ತಾ ಇದ್ರಲ್ಲ, ಬೈಯೋದು, ಹೊಡೆಯೋದು, ಕಿರಿಕ್ ಮಾಡೋದು, ಈ ಥರ ಇನ್ನು ಮುಂದಕ್ಕೆ ಯಾರು ಮಾಡೋಕ್ಕಾಗಲ್ಲ. ಬಟ್ ಡೇಲಿ ಮಾತ್ರ ಮಾಡ್ಕೊಳ್ಳಿ. ನೈಟಲ್ಲಿ ಅಂತ ತುಂಬ ಕಿರಿಕ್ ಇದ್ದೇ ಇರುತ್ತೆ ಇದು. ಯಾಕೆಂದ್ರೆ ಆಗದಾರು ಹೊಟ್ಟೆವರಿಗೆ ನೈಟಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ತಡ್ಕೊಳಕ್ಕಾಗ್ದಾನೆ. ಅದಕ್ಕೋಸ್ಕರ ಆದಷ್ಟು ಅಪ್ ಟು 7 o'clock ಒಳಗಡೆ ಇನ್ನೇನು ಟಾರ್ಗೆಟ್ ಇದೆ ಬೆಳಿಗ್ಗೆಯಿಂದ ನೈಟ್ವರೆಗೂ ಮಾಡ್ಕೊಂಡು ಆದಷ್ಟು ಸೇಫಾಗಿ ಮನೆಗೆ ಹೋಗ್ಬಿಡಿ. ನೈಟಲ್ಲಿ 7 ಗಂಟೆ ಮೇಲೆ ಮಾಡಕ್ಕೆ ಹೋಗ್ಬೇಡಿ. ಔಟ್ ಆಫ್ ಝೋನು ಕೂಡ ಹೋಗಕ್ಕೆ ಹೋಗ್ಬೇಡಿ ಬೆಂಗಳೂರಿಂದ ಆಚೆ. ಯಾಕೆಂದ್ರೆ ರೋಡ್ ಫ್ರೀ ಆಗಿರುತ್ತೆ, ಟ್ರಾಫಿಕ್ ಇರಲ್ಲ ಅಂತ ಔಟ್ ಆಫ್ ಝೋನ್ ಹೊಡೆಯಕ್ಕೆ ಹೋಗ್ತಾರೆ ಕೆಲವರು. ಸುಮ್ಮನೆ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಅದೇನೇನಾಗುತ್ತೆ ಅಂತ ಎಲ್ಲ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ಏನಾರು ಗೊತ್ತಿಲ್ಲ ಅಂದ್ರೆ. ಬಟ್ ಆದಷ್ಟು ಝೋನ್ ಒಳಗಡೆ ಇರಿ, ಆದಷ್ಟು ಬೇಗ ನಿಯರೆಸ್ಟ್ ಪಿಕಪ್ ತಗೊಂಡು ಒಳ್ಳೆ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ